ರಾಜ್ಯ ಸರ್ಕಾರಕ್ಕೆ ಒಂದಾದ ನಂತರ ಒಂದು ಸಂಕಷ್ಟಗಳು ಎದುರಾಗ್ತಾ ಇದೆ. ಮುಡಾ ಸೈಟ್ ಆಯಿತು, ಇದೀಗ ಸಿಎ ಸೈಟ್ ವರದಿ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ದೂರನ್ನ ಕೊಟ್ಟಿದೆ. ಮುಡಾ ಸೈಟ್ ಆಯಿತು, ಈಗ ಸಿಎ ಸೈಟ್. ಸಚಿವ ಪ್ರಿಯಾಂಕ್ ಖರ್ಗೆ ಸಚಿವ ಸಂಪುಟದಲ್ಲಿ ಬಹಳ ಲೌಡ್ ಆಗಿ ವಾಯ್ಸ್ ರೈಸ್ ಮಾಡುವಲ್ಲಿ ಒಬ್ರು, ಆದರೆ ಅವರ ವಿರುದ್ಧವೇ ಈಗ ದೂರಿನ ವಿಚಾರ ಈಗ ಕೇಳಿ ಬರ್ತಾ ಇದೆ. ದೂರಿನ ಹಿನ್ನೆಲೆ ಈಗ ವಿವರಣೆಯನ್ನು ಕೇಳಿದ್ದಾರೆ ರಾಜ್ಯಪಾಲರು. ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಂದ ಪತ್ರ ರವಾನೆ ಆಗಿದೆ. ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ರಾಜ್ಯಪಾಲರು ಬರೆದಿದ್ದಾರೆ. KIDB ಇಂದ ಸಿದ್ಧಾರ್ಥ ಟ್ರಸ್ಟ್ಗೆ ಹಂಚಿಕೆ ಆಗಿದ್ದಂತಹ ಸೈಟ್, ಸಿಎ ಸೈಟ್ ಪ್ರಭಾವವನ್ನು ಬಳಸಿ ಹಂಚಿಕೆ ಅನ್ನೋ ದೂರು ಈಗ ಕೊಡಲಾಗಿದೆ. ಪ್ರಿಯಾಂಕ್ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ದೂರನ್ನು ಕೊಟ್ಟಿದ್ದಾರೆ. ಹಾಗಾಗಿ ದೂರಿನ ಹಿನ್ನೆಲೆ ವಿವರಣೆಯನ್ನು ಕೇಳಿದ್ದಾರೆ TC ಗೆಹ್ಲೋಟ್, ತಾವರ್ಚಂದ್ ಗೆಹ್ಲೋಟ್ ಗವರ್ನರ್. ಪ್ರಿಯಾಂಕ್ ಖರ್ಗೆ ಇದರ ಬಗ್ಗೆ ಉತ್ತರ ಕೊಡಬೇಕು ಅಂತ ಹೇಳಿ ಈಗ ಅವರಿಗೆ ನೋಟಿಸನ್ನು ಕಳಿಸಲಾಗಿದೆ, ವಿವರಣೆ ಕೇಳಿದ್ದಾರೆ. ಸಿಎ ಸೈಟ್ ಪ್ರಭಾವವನ್ನು ಬಳಸಿ ಹಂಚಿಕೆಯನ್ನು ಮಾಡಲಾಗಿದೆ ಅನ್ನೋ ದೂರು. ಪ್ರಿಯಾಂಕ್ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ದೂರನ್ನು ಕೊಟ್ಟಿದ್ರು. ಹಾಗಾಗಿ ಈಗ ಬಿಜೆಪಿ ಕಟ್ಟಬೇಕು ಅಂದಾಗ ರಾಜ್ಯಪಾಲರ ಕಚೇರಿ ಆಕ್ಟಿವ್ ಆಗಿರುತ್ತೆ. ರಾಜ್ಯಪಾಲ TC ಗೆಹ್ಲೋಟ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಬಿಜೆಪಿ JDS ನಾಯಕರ ಕೇಸ್ಗಳಿದ್ರೆ ಆಮೆ ಗತಿ ಇರುತ್ತೆ, ಕಾಂಗ್ರೆಸ್ ಅಂದ್ರೆ ಬಹಳ ಸೂಪರ್ ಫಾಸ್ಟ್ ಆಗಿರ್ತಾರೆ ಅಂತ ಮಾಡ್ತಾರೆ. ಇವರೇ ದೂರು ಕೊಟ್ಟಿರೋದು ಮತ್ತು ಇವರು ವಾಪಸ್ ಬರ್ದಿರೋದು, ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಲೈಟ್ನಿಂಗ್ ಸ್ಪೀಡ್, ಮಿಕ್ಕಿದಕ್ಕೆಲ್ಲ ಇಲ್ಲ. ಅದು BJP JDS ನಾಯಕರದ್ದು ಇದು ಇದ್ರೆ ಆಮೆಗತಿ ಇರ್ತದೆ. ಕಾಂಗ್ರೆಸ್ ಅಂದ ತಕ್ಷಣ ಲೈಟ್ನಿಂಗ್ ಸ್ಪೀಡಲ್ಲಿ ಬಂದ್ಬಿಡ್ತದೆ. ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗೋದು ಯಾವಾಗ BJP ಪಕ್ಷವನ್ನು ಕಟ್ಟಬೇಕಾಗಿದೆ, ಯಾವಾಗ BJP ನಾಯಕರನ್ನು ಲೀಡರ್ಗಳು ಮಾಡ್ಬೇಕಂತಾರೆ, ಅವಾಗ BJP ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗಿದೆ. ಕೇಳಿದ್ದಾರೆ CACಗೆ ಬರೆದಿದ್ದಾರೆ ವಿವರಣೆ ಕೊಡಿ ಅಂತ. ಆದರೆ BJP JDS ಅವರ ದಾಖಲೆಗಳು ಅವರು ಟೇಬಲ್ ಮೇಲೆ ಕುಳಿತಾ ಇದ್ರೂ ಕೂಡ ಅದ್ರ ಬಗ್ಗೆ ವಿವರಣೆನೂ ಕೇಳಿಲ್ಲ. ಮತ್ತು ಯಾವುದು ಹೆಂಗೆ ಸುಮ್ಮನೆ ಬೇಕಂತ ಕೆಲವು ಕ್ವೇರಿ ಹಾಕ್ಬಿಟ್ಟು ಕೆಲವು ಕಳಿಸ್ಬಿಟ್ಟಿದ್ದಾರೆ ಅಷ್ಟೇ. ಆಮೇಲೆ ನನ್ನ ಹತ್ರ ಇಲ್ಲ ಅಂತ ತಪ್ಪು ಮಾಹಿತಿ ಕೊಡಿಸಿ. when it goes to governor's office, it does not stand disposed until and unless governor disposes it. ನೀವು ಕ್ವೇರಿ ಕೇಳಿದ ತಕ್ಷಣ ನಿಮ್ಮ ಕಚೇರಿಯಿಂದ ಫೈಲ್ ಮೂವ್ ಆಗಿದೆ ಅಂತನಾ? ಇಲ್ಲ, ಯು ಆಸ್ಕ್ ಫಾರ್ ಕ್ಲಾರಿಫಿಕೇಶನ್, ದ ಫೈಲ್ ಇಸ್ ಸ್ಟಿಲ್ ಪೆಂಡಿಂಗ್ ದೇರ್ ಅಲ್ವಾ. ಕ್ಲಾರಿಫಿಕೇಶನ್ ಕೊಟ್ಟ ಆದಮೇಲೆ ನೀವು ಡಿಸಿಷನ್ ತಗೋಬೇಕು. ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ಪ್ರಸನ್ನ, ಈಗ ಈ ಸೈಟ್ ಅನ್ನೋದು ಸರ್ಕಾರಕ್ಕೆ ಬಹಳ ಟೈಟ್ ಆಗ್ತಾ ಇದೆ, ಯಾಕಂದ್ರೆ ಮುಡಾ ಆಯಿತು, ಈಗ ಸಿಎ ಸೈಟ್. ಏನಿದು ವಿಚಾರ? ಟ್ರಸ್ಟ್ಗೆ ಟ್ರಾನ್ಸ್ಫರ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೀಗ ಕಂಪ್ಲೇಂಟ್ ಇದೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಕಡೆಯಿಂದ, ಜೊತೆಗೆ ಗವರ್ನರ್ ಕಡೆಯಿಂದ ಏನು ಕೇಳಲಾಗಿದೆ ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ? ಅವಿನಾಶ್, ಕಳೆದ ಕೆಲವು ತಿಂಗಳುಗಳಿಂದ ರಾಜಭವನ ಮತ್ತು ರಾಜ್ಯಪಾಲರು ಇಡೀ ರಾಜಕೀಯ ಬೆಳವಣಿಗೆಗಳ ಕೇಂದ್ರ ಬಿಂದು ಆಗಿದ್ದಾರೆ. ಒಂದು ಕಡೆ ಮೂಡಾ ಪ್ರಕರಣ ಇದೀಗ ನ್ಯಾಯಾಲಯದ ಮೆಟ್ಟಿಲೇರಿ ಅಲ್ಲಿ ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದೀಗ ಮತ್ತೊಂದು ಪ್ರಕರಣದಲ್ಲೂ ಕೂಡ ರಾಜ್ಯಪಾಲರು ಮಧ್ಯಪ್ರವೇಶವನ್ನು ಮಾಡಿದ್ದಾರೆ. ರಾಜ್ಯಪಾಲರಿಗೆ ಕಳೆದ ವಾರ ಒಂದು ಛಲವಾದಿ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕ ವಿಧಾನ ಪರಿಷತ್ನಲ್ಲಿ ಅವರು ಒಂದು ದೂರನ್ನು ಕೊಟ್ಟಿದ್ರು. ಸಿದ್ಧಾರ್ಥ ಟ್ರಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ರಾಹುಲ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಸಹೋದರ ರಾಹುಲ್ ಖರ್ಗೆ ಅವರ ನೇತೃತ್ವದಲ್ಲಿ ಇರುವಂತಹ ಟ್ರಸ್ಟ್ಗೆ KIDB ಅಭಿವೃದ್ಧಿಪಡಿಸಿರುವಂತಹ ನಿವೇಶನಗಳನ್ನ ಸಿಎ ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿದೆ. ಈ ಹಂಚಿಕೆಯಲ್ಲಿ 5 ಎಕರೆ ಜಮೀನು ಹಂಚಿಕೆಯಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಭಾವ ಬೀರಲಾಗಿದೆ ಅನ್ನುವಂಥದ್ದು ಅವರ ಪ್ರಮುಖ ದೂರಾಗಿತ್ತು. ಈ ದೂರಿಗೆ ಸಂಬಂಧಪಟ್ಟ ಹಾಗೆ ಇದೀಗ ರಾಜ್ಯಪಾಲರು ಸರ್ಕಾರದಿಂದ ವಿವರಣೆಯನ್ನು ಕೇಳಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಛಲವಾದಿ ನಾರಾಯಣ ಸ್ವಾಮಿ ಅವರ ದೂರನ್ನ ಫಾರ್ವರ್ಡ್ ಮಾಡಿರುವಂತಹ ರಾಜ್ಯಪಾಲರು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನ ಕೊಡಿ ಅನ್ನುವಂತಹ ಮಾಹಿತಿಯನ್ನ, ಹೆಚ್ಚಿನ ವಿವರಣೆಯನ್ನ ಕೊಡಿ ಅನ್ನುವಂತಹ ಒಂದು ಪತ್ರವನ್ನು ರವಾನಿಸುವ ಮೂಲಕ ಈ ಪ್ರಕರಣದಲ್ಲೂ ಕೂಡ ಇದೀಗ ರಾಜ್ಯಪಾಲರ ಪ್ರವೇಶ ಆದಂತಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಚರ್ಚೆಗೀಡಾಗಿತ್ತು. ಇದೀಗ ಅದು ದೊಡ್ಡ ಮಟ್ಟಿನ ಬೆಳವಣಿಗೆ ಆಗಿದೆ. ಇದೀಗ ಎರಡನೇ ದೂರಾಗಿ ಸಲ್ಲಿಕೆಯಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸ್ವಜನ ಪಕ್ಷಪಾತ ಮತ್ತು ಪ್ರಭಾವವನ್ನು ಬಳಸಿದ್ದಾರೆ ಎನ್ನುವಂತಹ ಆರೋಪವನ್ನು ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾಡಿದ್ದಾರೆ. ಸಿದ್ಧಾರ್ಥ ಟ್ರಸ್ಟ್ ಇದು ಒಂದು KIDB ಲ್ಯಾಂಡ್ ಪಡೆಯೋದಕ್ಕೆ ಅರ್ಹತೆ ಇಲ್ಲದಂತಹ ಟ್ರಸ್ಟ್. ಅಂತಹ KIDB ಅಭಿವೃದ್ಧಿಪಡಿಸಿರುವಂತಹ ಒಂದು ನಿವೇಶನವನ್ನ ಯಾಕೆ ಸಿದ್ಧಾರ್ಥ ಟ್ರಸ್ಟ್ಗೆ ನೀಡಲಾಗಿದೆ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಆಯಕಟ್ಟಿನ ಜಾಗದಲ್ಲಿದ್ದಾರೆ. ಅವರ ಪ್ರಭಾವದ ಮೂಲಕವೇ 5 ಎಕರೆ ಜಮೀನನ್ನ ಹಂಚಿಕೆ ಮಾಡಲಾಗಿದೆ. ಈ ಕಾರಣಕ್ಕೋಸ್ಕರ ಸ್ವಜನ ಪಕ್ಷಪಾತ ನಡೆದಿದೆ ಮತ್ತು ಇಲ್ಲಿ ಅಧಿಕಾರದ ಪ್ರಭಾವವನ್ನು ಬಳಸಲಾಗಿದೆ ಎನ್ನುವಂಥದ್ದು ಛಲವಾದಿ ನಾರಾಯಣ ಸ್ವಾಮಿ ಅವರ ಪ್ರಮುಖ ದೂರಾಗಿತ್ತು. ಮತ್ತು ನೀಡಿರುವಂತಹ 5 ಎಕರೆ ಜಮೀನನ್ನ ವಾಪಸ್ ಪಡಿಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಮಾಡಬೇಕು ಅನ್ನುವಂತಹ ದೂರನ್ನು ಸಲ್ಲಿಕೆ ಮಾಡಲಾಗಿತ್ತು. ಆದರೆ ಎಲ್ಲಿಯೂ ಕೂಡ ತನಿಖೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಕ್ರಮವನ್ನು ರಾಜ್ಯಪಾಲರು ವಹಿಸಬೇಕು ಅನ್ನುವಂಥದ್ದು ದೂರಿನಲ್ಲಿ ಏನು ಮೆನ್ಷನ್ ಆಗಿರಲಿಲ್ಲ. ಈ ಕಾರಣಕ್ಕೋಸ್ಕರ ಇದೀಗ ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪ್ರಿಯಾಂಕ್ ಖರ್ಗೆ ಅವರ ಪ್ರಕರಣ
ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನ ಕೇಳಿದ್ದಾರೆ. ಯಾರು ಹಂಚಿಕೆ ಮಾಡಿದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತಹ ವಿವರಣೆಯನ್ನ ನೀಡಿ ಅನ್ನುವಂತಹ ಒಂದು ದೂರಿನ ಪ್ರತಿಯ ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರ ಪತ್ರ ರವಾನೆಯಾಗಿದೆ. ಈ ಮೂಲಕ ಇದೀಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಯಾವ ರೀತಿಯ ವಿವರಣೆಯನ್ನ ಕೊಡ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎ ಸೈಟ್ ಅನ್ನು ಹಂಚಿಕೆ ಮಾಡುವಂತಹ ನಿಯಮಗಳನ್ನ ಯಾವ ರೀತಿ ಪಾಲನೆ ಮಾಡಲಾಗಿದೆ ಅನ್ನುವಂತಹ ವಿವರಣೆಯನ್ನ ಸಹಜವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೊಡ್ತಾರೆ. ಆದ್ರೆ ರಾಜಕೀಯವಾಗಿ ಇದೀಗ ಜಿದ್ದಾಜಿದ್ದಿಗೆ ಮತ್ತೊಂದು ಹಂತಕ್ಕೆ ಹೋಗುತ್ತೆ ಅನ್ನುವಂತಹ ಲಕ್ಷಣಗಳು ಕಂಡು ಬಂದಿದ್ದಾವೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರು ಪತ್ರ ಬರೆದಿದ್ದ ಹಾಗೆ ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ರಾಜ್ಯಪಾಲರ ವಿರುದ್ಧ ಕಿಡಿಕಾರುವಂತಹ ಕೆಲಸವನ್ನ ಮಾಡಿದ್ದಾರೆ. ರಾಜಭವನ ಮತ್ತು ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಹೇಗೆ ತ್ವರಿತಗತಿಯಲ್ಲಿ ಲೈಟ್ನಿಂಗ್ ಸ್ಪೀಡ್ ಅಲ್ಲಿ ಕೆಲಸ ಮಾಡ್ತೋ ಇದೀಗ ನಮ್ಮ ವಿರುದ್ಧವೂ ಕೂಡ ಇದೇ ರೀತಿಯ ಸ್ಪೀಡ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ಪ್ರಕರಣಗಳು ವಿಚಾರಣೆಗೆ ಬಂದಾಗ ಅಥವಾ ಪ್ರಾಸಿಕ್ಯೂಷನ್ಗೆ ಕೊಡಿ ಅನ್ನುವಂತಹ ಪ್ರಶ್ನೆ ಬಂದಾಗ ರಾಜಭವನ ಮತ್ತು ರಾಜ್ಯಪಾಲರು ಆಮೆಗತಿಯಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ನ ನಾಯಕರ ವಿಚಾರ ಬಂದಾಗ ಲೈಟ್ನಿಂಗ್ ಸ್ಪೀಡ್ ಅಲ್ಲಿ ಕೆಲಸ ಮಾಡ್ತಾರೆ. ಯಾವಾಗ ಬಿಜೆಪಿ ಎಲ್ಲಿ ವಿಫಲವಾಗಿದೆಯೋ ಅಲ್ಲೆಲ್ಲವೂ ಕೂಡ ರಾಜ್ಯಪಾಲರು ಪಕ್ಷ ಕಟ್ಟುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತೇಳಿ ನೇರವಾಗಿ ಕಿಡಿಕಾರುವಂತ ಕೆಲಸವನ್ನ ಮಾಡಿದ್ದಾರೆ. ಅವಿನಾಶ, ಧನ್ಯವಾದ ಪ್ರಸನ್ನ.